ಸಿಗ್ತೇವಿ ಹೋಗ ಒಂದು ಕಾಪಿ ಗಿಪಿ ಮಡಿಕೊಡು. ಅಯ್ಯೋ ಬೇಡಕ ಸುಮ್ಕಿರಪ್ಪ, ಯಾವ ಕಾಪಿನ ಬೇಡ ಏನು ಬೇಡ, ನೋಡ್ಕೊಂಡು ಮಾತಾಡ್ಸ್ಕೊ ಹೋಗಮ್ಮ ಅನ್ಕ ಬಂದಕತೆ. ಅಯ್ಯೋ ನಿನ್ನಿಂದ ಭಾಳ ಉಪಕಾರ ಆಯ್ತು ಕಣಪ್ಪ, ದೇವ್ರ ಅಣ್ಗುವೆ ಒಂದೇನು ಜೀವ ಉಳ್ದಂಗೆ ಆಯ್ತು. ಅದಕ್ಕವ ಅದಕ್ಕ ಅಯ್ಯೋ ಏನಂತ ಹೇಳತ್ತಪ್ಪ, ಅವಳಿಗೆ ನನ್ನ ಮಗಳಿಗೆ ಮಕ್ಳಿತ್ತಿಲ್ಲ ಕಣಪ್ಪ. ಮದುವಾಗಿ ಎಷ್ಟೋ ವರ್ಷ ಆದಮೇಲೆ ಮಕ್ಕಳಾಗಿರೋದು, ಮಕ್ಳಿತ್ತಿಲ್ಲ. ಭಾಳ ವನವಾಸ ಹತ್ಬಿಟ್ಟವಳೆ. ಅವ್ರ ಅತ್ತೆಗೆ ಮಕ್ಕಳು ಅಂದರೆ ಭಾಳ ಇಷ್ಟ. ಇವಳಿಗೆ ಮಕ್ಕಳಾಗ್ನಿಲ್ವಲ್ಲ ಅಂದ್ಬಿಟ್ಟು ಇವಳನ್ನ ಹೊಲ್ತವೆಲ್ಲ ಇರಿಸಿ ವನವಾಸ ಹತ್ತಿಸಿ ಅದಾದಮೇಲೆ ಹೆಂಗೋ ಭಗವಂತನ ದಯಿಂದ ಒಂದು ಮಗ ಆಯಿತು. ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಒಸಿ ಯತ್ನೆ ಆಗಿತ್ತಿಲ್ಲ ಕಣಪ್ಪ. ಅವ್ರ ಅತ್ತೆಗಳು ಗಂಡಂಗೆ ಗೊತ್ತಾಗಿದ್ರಿ ಏನು ಗತಿ, ನನ್ನ ಮಗಳು ಭಾಳ ಉಳ್ದದ ಅಂದ್ಕೊಂಡು ನನಗೆ ಒಸಿ ಬೆಟ್ಟವೇ ತಲೆ ಮೇಲೆ ಬಿದ್ದಂಗೆ ಆಗಿತ್ತು. ನನಗೆ ನಮ್ಮ ಅಕ್ಕನಿಗೆಲ್ಲವ ಹೆಂಗೆ ಮಗ ನಿಮ್ಗೆ ಹೆಂಗೆ ಪತ್ತೆ ಮಾಡ್ಕೊಂಡ್ರಿ, ಎಲ್ಲಿ ಸಿಕ್ತು? ಅಯ್ಯೋ ಮಾಮೂಲಿಕವ, ನಾನು ನಿಮ್ಮ ಊರ ಮೇಲೆ ಮಾಮೂಲಿ ಲಾರಿ ಬಂದ, ಅಲ್ಲಿ ಪಂಚರ್ ಆಯ್ತಾ. ಪಂಚರ್ ಹಾಕ್ಸ್ಕೊಳಕ ಅಂದ್ಬಿಟ್ಟು ಅದೇ ನಿಮ್ಮ ಊರೆಲ್ಲ ಹಳ್ಳಿ ಮರ್ತಾವು ಒಂದು ಪಂಚರ್ ಅಂಗಡಿ ಅದಲ್ಲ, ಅಲ್ಲಿ ಗಾಡಿ ನಿನ್ಸಿದ್ದು ನನ್ಗೆ ಹತ್ತಾಗ ದಿಗ್ಲಾಗವನೆ. ಐಕ್ಳು ಮಕ್ಕಳೆಲ್ಲ ಆಟ ಆಡ್ತಿದ್ವ, ಆದ್ರೆ ನಾನು ಹತ್ತಾಗ ನಿಗ ಇಲ್ಲ. ನನಗಿತ್ತಾಗ ಬಿರ್ನೆ ನಾನು ಅದನ್ನ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕಾ ಅಂದ್ಕೊಂಡು ನನಗೆ ಹತ್ತಾಗ ದಿಗ್ಲಾಗಿತ್ತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮಾಮೂಲಿ ಊರಿಗೆ ಬಂದು ನೋಡ್ತೀನಿ ಲಾರಿ ಒಳಗೆ ಒಂದು ಕೂಸು ಮನ್ಗದ. ನನಗೆ ಎದ್ರಿಕೆನೇ ಆಗೋಯ್ತಾ, ಯಾಕೆ ಕೂಸಿರ್ಬೇಕಿದು ಅಂದ್ಕೊಂಡು ಸುಮಾರು ಹೊತ್ತು ಗಂಟೆಗೆ ಯೋಚನೆ ಮಾಡಿದ್ನಿ. ಆಮೇಲೆ ನಿಮ್ಮ ಊರಿಗೆ ಬರೋಕ್ಕಿಂತ ಮುಂದಾಗ ಇನ್ನೊಂದು ಊರಿಗೆ ಅಲ್ಲೂ ಲಾರಿ ನಿಲ್ಸಿದ್ನಿ ಟೀ ಕುಡಿಯೋಕೆ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಕ್ಕೆ. ಅಲ್ಲಿ ಮಗತ್ತು ಗೊತ್ತಿಲ್ಲ ಇಲ್ಲ ಇಲ್ಲೋ ಏನು ಗೊತ್ತಾಗ್ಲಿಕ್ಕವ. ನನಗಂತೂ ತಲೆ ಕೆಟ್ಟೋದಂಗೆ ಆಯ್ತಾ. ಆಗ ಮುಗಿನ ಬಂದು ಇಲ್ಲಿಗೆ ಮನೆ ಬಂದಮೇಲೆ ಇವಳಿಗೆ ನಾನು ಇರ್ತೀಗ ನಾವು ಮದುವಾಗಿ ಸುಮಾರು ವರ್ಷ ಆಗೋಯ್ತು ಕವ, ಮಕ್ಕಳಿಲ್ಲ. ಇವಳು ಮುಗಿನ ನೋಡ್ಬಿಟ್ಟು ಭಾಳ ಹಚ್ಕೊಬಿಟ್ಟವಳ, ಏನು ಅಳ್ತಾ ಕುಂತವಳ. ಕೂಸ ಕಳ್ಸೋದು ಬೇಡ ಇಲ್ಲೇ ಇರ್ಸ್ಕೊಳವು ಅಂತ ಕುಂತವಳ. ನನಗ ದಿಗ್ಲತ್ಕೊಬಿಡ್ತ, ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಕ್ಕಮ್ಮ. ಅಯ್ಯೋ ಹೆಂಗೋ ಕಣ್ರಪ್ಪ, ಹೆಂಗೋ ನೀನು ಸಿಕ್ಕಿರೋ ಸರಿ ಆಯ್ತು. ಯಾರಿಗಾರ ಸಿಕ್ಬಿಟ್ಟು ಮುಗಿನ ಮಾರ್ಗಿರ ಹಾಕ್ಬಿಟ್ಟಿದ್ರೆ ಏನಪ್ಪ ಮಾಡಬೇಕಾಗಿತ್ತು? ಅಯ್ಯೋ ನಮಗೆ ಒಟ್ಟಿಗೆ ನೀರು ಮಾತ್ರಪ್ಪ, ಆ ಮುಗಿನ ಬಂದಿದ್ದು ಮಾತ್ರ ಸರಿಯಾದ ಸಮಯ ಬಂದೆ. ಇನ್ನು 5 ನಿಮಿಷ ಲೇಟ್ ಆಗಿದ್ರು ಅವ್ರ ಅತ್ತೆ ಗೊತ್ತಾಗ್ಬಿಡೋದು ಕಣಪ್ಪ. ಅಯ್ಯಪ್ಪ ಹೊಸಿ ಗಾಬರಿ ಆಗಲಿಲ್ಲ ಕಣಪ್ಪ ನಮ್ಗಂತೂ. ಆ ಮಟ್ಟು ಗಾಬರಿ ಆಯಿತು, ಎಲ್ಲೋಯ್ತೋ ಏನು ಅಂದ್ಕೊಂಡು ಬಾಯಿಗೆ ನೀರು ಬಿಡ್ಲಿಲ್ಲ. ಅದೇ ಯತ್ನೆ ತಗೊಂಡು ಏನು ಮಾಡೋದು ಅಂದ್ಕೊಂಡು ಅಷ್ಟೊತ್ತಿಗೆ ಬಂದರು. ಅವ್ರ ಅತ್ತೆ ಬಂದು ಕುಂತಿತ್ತು. ಅಷ್ಟೊತ್ತು ಚಾಕ್ನೆ ನೀನು ಹೆಂಗೋ ಮುಗಿನ ಕೊಟ್ಟು ಕಳ್ಸಿದ್ದಿ. ಆಗ ಅವ್ನು ಕರ್ಕೊಬರೀವ್ರಿ ಅಂತಂದು ಇವನ್ಗೆ ನೀವು ಕೊಟ್ಟರಲ್ಲ ಮಗಿನ, ಅವ್ರಿಗೆ ಅದೇನೋ ಕೆಲಸ ಅದೇನ್ಬಿಟ್ಟು ಹೊಂಟೋದಂತಲ್ಲ ನೀನು. ಉಂಕಮ್ಮ ನಾವು ಲೋಡ್ ಮಾಡ್ಬೇಕಲ್ಲ, ಆಗ ಇಂಥ ಸಮಯಕ್ಕೆ ಅಂದ್ರೆ ಅಂಥ ಸಮಯಕ್ಕೆ ಹೋಗ್ಬೇಕು ನಾವು, ಇಲ್ಲಾಂದ್ರೆ ಸಾವುಕಾರಿ ಬೋಯ್ತಾನ. ಅದಕ್ಕೆ ನಾವು ಹೊಂಟೋದಿ. ಅಯ್ಯೋ ಹೆಂಗೋ ಬಿಡಪ್ಪ, ಹೆಂಗಾರೆ ಅಲ್ಲಿ ನೀನು ನಿನ್ನಿಂದ ಇವತ್ತು ನನ್ನ ಮಗಳು ಭಾಳ ಉಳ್ದದೆ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದ ಅನ್ಕ ಬಂದೆ. ಹೂ ಚೆನ್ನಾಗಿದ್ದದ? ಅಯ್ಯೋ ಏನು ಚಿಕ್ತೇವ ಅಳ್ತಾ ಕುಂತವಳ, ಊಟ ಉಂಡಿರಕವ. ಅಯ್ಯೋ ಇವ ಏನು ಆಟ ಮಾಡ್ಕೊಂಡು ಕುಂತವಳ. ನನಗೆ ಊಟ ಬೇಡ ಏನು ಬೇಡ ಕೂಸ್ಕರ್ಕ ಬಾ ಅಂತ. ಈಯಪ್ಪ ಏನು ಮಾಡ ನೀವು ಪಾಯಿ? ಆಗ ನಾನು ಬಂದು ಧೈರ್ಯ ಹೇಳ್ದಕ್ಕವ, ಏನು ಮಾಡಿಯವ್ವ? ಅಯ್ಯೋ ಪಾಪ ನೋಡಕ್ಕೆ ಗಂಡು ಇರ್ತೀವಿ ದೇವ್ರಂಗ ಅವ್ರೆ. ಭಗವಂತ ಒಂದು ಕಣ್ಬಿಟ್ಟು ಒಂದು ಮಗ ಆಗ್ಬಾರ್ದವ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಬೇಕಾಗಿತ್ತು, ಒಳ್ಳೊಳ್ಳೆ ಕಡೆಗೆ ತೋರಿಸಿ. ಅಯ್ಯೋ ನಾನು ಕೆಲಸ ಮಾಡಿ ದುಡ್ಡನ್ನೆಲ್ಲ ಅದಕ್ಕೆ ಸುರ್ಬೇಕವ. ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅನ್ಕೊಂಡ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರ ಅಲ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸ್ತಿ. ಹೆಂಗೋ ಒಂದು ಆಗ್ಬಿಡ್ಲಿ, ಒಂದು ಕೂಸಾಗ್ಬಿಡ್ಲಿ ನಮ್ಗೆ. ಇನ್ನೇನ ನನಗೂ ಹೋವಾಪಿಲ್ಲ ಅವಳಿಗೂ ಹೋವಾಪಿಲ್ಲ. ನನಗೆ ಅವಳಿಗೆ ಹೆಂಗೋ ಒಂದು ಕೂಸಾದ್ರೆ ಹೆಂಗೋ ಸರಿ ಆಯ್ತದೆ ಅಂತ ಏನು ಮಾಡಿಯವ ಆ ಭಗವಂತ ಮಾದಪ್ಪ ಕಂಡುಬಿಡ್ನಿಲ್ಲಕ್ಕವ. ಆಯಿತು ಸುಮ್ಮನಿರಪ್ಪ, ಎತ್ತಗಾರೆ ಗೊತ್ತಿತ್ತಾದ್ರೆ ನಾವು ಯಾವ್ದಾರು ಒಳ್ಳೆ ಹಾಸ್ಪಿಟ್ಲ್ ಇದ್ರೆ ಹೇಳ್ತೀವಿ, ತೋರ್ಸೋಕ್ಕಾಯ್ತದೆ. ಸುಮ್ಮನಿರವ ತಾಯಮ್ಮ, ನಿನಗೆ ತಾಯಿ ಇಲ್ಲ ಅಪ್ಪನ ಮನೆ ಇಲ್ಲ ಅನ್ಕೋಬೇಡ, ಬರೋದು ಹೋಗೋದು ಬಾ ನಿನ್ನ ಮನೆಗೆ ಆಯ್ತಾ. ನೀನೇನು ಸಂಕೋಚ ಪಟ್ಕೋಬೇಡ, ಬಾ ತಾಯಮ್ಮ. ಅಯ್ಯೋ ಕೂಸ್ನ ಓಸಿ ಹಚ್ಕೊಂಡಿಲ್ಲಕ್ಕವ, ಕೊಡೋದೇ ಬೇಡ ಅಂತ ಕೂತಿದ್ಲು. ಕೊಡೋದೇ ಬೇಡ ನಾವೇ ಇಟ್ಕೊಳಮ್ಮ ಅಂದ್ಕೊಂಡು ಆಟ ಮಾಡ್ಕೊಂಡು ಕೂತಾಳಕ್ಕವ. ನಾನು ಆಗ ಯತ್ನೆ ಮಾಡಿದ್ನಿ. ಅಯ್ಯೋ ಇವತ್ತು ನಾವೇನಾರ ನಮ್ಮ ಸ್ವಾರ್ಥಕ್ಕೆ ನಾವು ಮಗಿನ ಕೂಸನ್ನ ಇರಿಸ್ಕೊಬಿಟ್ರ ಏನು ಮಾಡ್ಮೋ, ನಾಳೆ ದಿವಸಕ್ಕೆ ತೊಂದರೆ ಹಾಕಿಲ್ವಾ? ಅದಲ್ದನೇ ಪಾಪ ಆ ಎತ್ತಾಗ ಎಷ್ಟು ಸಂಗತಿ ಆದದ್ದು. ನಾವು ಒಂದು ಗಳಿಗೆ ನೋಡ್ಬಿಟ್ಟು ಕೂಸನ್ನೇ ಇರಿಸ್ಕೊತೀವಿ ಅನ್ನಂಗಾದ್ರೆ ಎತ್ತು ತಾಯಿಗ ಹೆಂಗಾಗ್ಬೋದು ಅಂದ್ಕೊಂಡು ಆಮೇಲೆ ತಿಳುವಳಿಕೆ ಹೇಳ್ದು ಆಗ ಕೊಟ್ಲು ಕೂಸನ್ನ. ಅಯ್ಯೋ ಕೊಡ್ದೋಗಿದ್ರೆ ನನ್ನ ಮಗಳು ಭಾಳ ಹಾಳಾಗೋದು ಕಣಪ್ಪ, ನನ್ನ ಮಗಳು ಭಾಳ ಹಾಳಾಗೋದು. ದೇವ್ರ ದಯದಿಂದ ಭಗವಂತನ ದಯೆಯಿಂದ ಹೆಂಗೋ ನೀವು ನಿನ್ನ ಕೈ ಸಿಕ್ಕಿರೋ ಸರಿ ಆಯ್ತು ಕಣಪ್ಪ. ಯಾರೇ ಬೇರೆ ಕೈ ಸಿಕ್ಕಿದ್ರೆ ಮಗ ಚಂದಾಗದೆ ಮಗ ಅನ್ಕೊಂಡು ಯಾರು ಮಾರ್ಗಿರ್ಬಿಟ್ಟಿರಿ ಏನು ಗತಿ? ಅದೇ ಕಮ್ಮ ಕಷ್ಟ ಇವತ್ತಿನ ಕಾಲದಲ್ಲಿ ಯಾರು ನಂಬಕ್ಕಾಗ್ತಿಲ್ಲ. ಮಕ್ಳು ಐಕ್ಳನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು ಕವ. ಅಯ್ಯೋ ಕಳಿಸ್ಬಿಟ್ಟ ಕಣಪ್ಪ, ಕಳಿಸ್ಬಿಟ್ಟ ಊರಿಗೆ.
ಬಂದೇವಮ್ಮ ಹಂಗೂ ಯಾರೋ ಹೇಳ್ಬಿಟ್ಟೇನೋ ಅನುಮಾನದಿಂದಲೇ ಬಂದವಳವಮ್ಮ ಒಟ್ಟಿಗೆ ಬರೋದಕ್ಕೆ ಮಗ ಮನೆಗೆ ಬತ್ತಲ್ಲ ಒಂಥರ ನೆಮ್ಮದಿ ಆಯಿತು. ತಲೆಗೆ ಎಡ್ಸ್ಕೊಬಿಡಿಯಪ್ಪ, ಭಗವಂತ ನಿಮ್ಗೂ ಒಂದು ಒಳ್ಳೇದು ಮಾಡ್ತಾನೆ. ಎಲ್ಲಾರೇ ಅನಾಥ ಮಗುವ ಯಾವ್ದಾರ ಒಂದು ತಗೊಂಡು ಸಾಕಿ ಆಗಕ್ಕೆ ನನ್ನ ಕಾಲ್ಕೆ ಬೇಕಾದ್ರೆ ಒಂದು ಮಗನಿಗೆ ತಗೊಂಡು ಅನಾಥ ಮಗುವ ಸಾಕರು ಆಯ್ತದೆ. ತಲೆಗೆಡ್ಸ್ಕೊಬೇಡಿ, ಸುಮ್ಮನಿರಿ. ಹಂಗಲ್ಲಕಮ್ಮ, ಏನು ಮಾಡೋದು ನಾವು ಅಲ್ಲಿ ಇಲ್ಲಿ ಎಲ್ಲ ತಾವು ತೋರ್ದಕ್ಕವ. ಯಾರ್ಯಾರು ಯಾವ್ಯಾವ ಹಾಸ್ಪಿಟ್ಲ್ ಹೇಳ್ತಾರ ಎಲ್ಲ ತಾವು ತೋರ್ದು ಅದು ಏನು ಮಾಡೋದು. ಆ ಭಗವಂತ ಕಣ್ಣು ಬುಡ್ನೇ ಇಲ್ಲ, ಏನು ಮಾಡೋಕ್ಕಾಗಿಲ್ಲಕ್ಕವ. ಎಲ್ಲವ ನಾವು ತಂದು ಹಣೆ ಬರುವ ಯಾರು ಕೂಡಂಗಿದ್ದದ. ತಾಯಮ್ಮ ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಏನು ಜಾಸ್ತಿ ಮಾತಾಡೋಕ್ಕಿಲ್ವಲ್ಲವ ನೀನು. ಏನೇ ಆದ್ರೂ ಬಾಯಿ ಬಿಟ್ಟು ಮಾತಾಡು. ಪಾಪ ನಿನ್ನ ಗಂಡ ನೋಡಿದ್ರೆ ಇಷ್ಟೊಂದು ಒಳ್ಳೆ ಮನ್ಸ. ಸುಮ್ಮನಿರು. ನೋಡು, ಯಾರ ಹಣೆಲಿ ಯಾರು ಬರೆಯೋಕ್ಕಾಗಿಲ್ಲ ಕಣಪ್ಪ, ಯಾರ ಹಣೆಲಿ ಯಾರು ಬರೆದು ಬದಲಾಯಿಸೋಕ್ಕಾಗಿಲ್ಲ. ಸುಮ್ಮ ಕೂತ್ಕೊ, ನೀನು ಯತ್ನೆ ಮಾಡಬೇಡ. ನೀನು ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಪಾಯಿ ಅವನು ಯತ್ನೆ ಮಾಡ್ತಾನೆ. ಸುಮ್ಮನಿರವ. ಇಲ್ಲಕ್ಕಮ್ಮ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋನು. ಒಂದೊಂದ್ಸತ ಭಾಳ ಬೇಜಾರಾಗೋಯ್ತದೆ ಕಮ್ಮ. ಇವ್ರು ಕಡ್ದು ಕೆಲ್ಸಕ್ಕೆ ಹೋಯ್ತಾರ, ಏನು ಮಾಡೋದು. ಒಂದು ಕೂಸಿದ್ರೆ ಆಡ್ಸ್ಕೊಂಡಿರೋನು ಅನಿಸ್ತದ. ಆಯಿತು ಸುಮ್ಮನಿರವ. ಇನ್ನೇನು ಮಾಡಿಯೇ, ಸುಮ್ಮನಿರ. ಆಯಿತು. ಇವ್ರು ಯಾರು? ನಾವು ಈ ಊರವ್ರಿಕವ, ಇವ್ರ ಮನೆ ಪಕ್ಕದವರು ಒಂಥರ ಇರತ್ತವ ಮಾತ್ರ ಅವ. ಅಕ್ಕಪಕ್ಕದಲ್ಲಿ ಅವ್ವ ಮಕ್ಳಿಗಿಂತ ಹೆಚ್ಚಾಗಿವ. ಇವ್ರ ಮನೆ ನಾವು ಉಣ್ತೀವ, ನಮ್ಮ ಮನೆ ಇವ್ರು ಬಂದು ಉಣ್ತಾರ. ಅಚ್ಚುಕಟ್ಟಾಗಿ ಬಿಕ್ಕವ. ಹಂಗಿರ್ಬೇಕ. ಸುಮ್ಕಿರಿ. ಏನು ಸತ್ತಾಗ ಹೊತ್ಕೊಂಡು ಹೋಗೋದು ಇರ್ತದೆ. ಇರೋ ಗಂಟ ಅಕ್ಕಪಕ್ಕದವ್ರು ಕೊಟ್ಟ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಅಯ್ಯೋ ಇಲ್ಲಕ್ಕವ, ನಿಜವಾಗ್ಲೂ ಇವರಿಬ್ರು ಗಂಡ ಇರ್ತಿ ಅಷ್ಟೇ ಬವಣೆ ಆಗವ್ರ ಕಣವ. ಸುಮ್ಮನೆ ಇಲ್ದವ್ದು ಹೇಳೋದಲ್ಲ, ಎದ್ರು ಕುಂತವ್ರ ಅಂತ ಸುಳ್ಳು ಹೇಳೋದಲ್ಲವ. ಭಾಳ ಬವಣೆ ಆಗವ್ರ. ಏನವ ಪಾಪ ಚೆನ್ನಾಗಿರ್ಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಮಗ ಕ್ವಾ ಏನಾರೇ ತಕೋ, ಸೀರೆಯೋ ಗಿರೆಯೋ ಏನಾರು ತಗೊಂಡು ತಕೊಡಪ್ಪ ಮಗ ನೀನು. ಅಯ್ಯೋ ಇದೇಕವ, ಇದೇಕಾ ನಾವು ದುಡ್ಡು ಕೇಳಿದ್ವಾ? ಬೇಡಕವ, ಬೇಡ. ಅಯ್ಯೋ ಹಂಗಲ್ಲ ಕಣಪ್ಪ, ನೀನು ಕೇಳಿದೆ ಅಂತ ಕೊಡ್ತಿದ್ದವ. ಒಂದು ಸೀರೆ ಗಿರೆ ತಕೊಡು. ಅಮ್ಮ ಬೇಡಕ್ಕಮ್ಮ, ನನಗೆ ಆ ಮಗ ಒಂದು ದಿನ ಅಲ್ಲಿ 2 ದಿನ ಅಲ್ಲಿ ನನಗೆ ಏನೋ ಒಂಥರ ನೆಮ್ಮದಿ ಕೊಡ್ತಾ. ಅದನ್ನ ನಾನು ದುಡ್ಡು ಇಸ್ಕೋಬೇಕಾ ನಿಮ್ಮ ತಾವು? ಬೇಡಕ್ಕವ, ಬೇಡ ಬೇಡ. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನ. ನನಗಂತೂ ದುಡ್ಡು ಗಿಡ್ಡು ಕೊಟ್ಟು ನಮ್ಮನ್ನ ದೂರ ಮಾಡಬೇಡಿ ನೀವು. ಬೇಕಾರೆ ಯಾವಾಗಾರು ಒಂದೊಂದ್ಸತಿ ನಿಮ್ಮ ಊರಿಗಾರು ಬರ್ತೀವಿ ನಾವು. ಬೇಕಾರೆ ಅದೊಂದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನು ಅದು ಬಿಟ್ಟು ದುಡ್ಡು ಕಾಸು ಬೇಡಕ್ಕವ ನಮಗೆ. ಬೇಡ ಬೇಡ ನಮಗೆ ದುಡ್ಡು ಕಾಸು. ಅಲ್ಲಕ್ಕನವ ಆಯಿತು, ನೀನು ಬರುವೆ ಈಗ ಕರೆಯಕ್ಕಿಲ್ಲ ಅಂದ್ವಾ? ನಾವೇ ಎಲ್ಲಿಂದ ಬನ್ನಿ ಗಂಡು ಇರ್ತೀವಿ ಅಂತ. ನಾವು ಬರ್ತೀವಿ, ನೀವು ಕರೀರಿ. ನಿಮ್ಮ ಮನೆಗೆ ನಾವು ಬರ್ತೀವಿ, ನಮ್ಮ ಮನೆಗೆ ನೀವು ಬನ್ನಿ ಆಯಿತಾ? ತಕೋ, ನಿಮ್ಮ ಹೂವು ಕೊಡ್ತಾವಳೆ ಸೀರೆ ತಗೊಳಕ್ಕೆ ಅಂದ್ಬಿಟ್ಟು. ತಕೋ, ಬೇಡ ಅಂತಂದ್ಬೇಡ. ಅಷ್ಟು ಕುಂಕುಮಕ್ಕೆ ಅಂತ ಕೊಡ್ತೇವೆ. ಸೀರೆ ಗಿರೆ ತಗೊಂಡು ಉಟ್ಕೋ. ಇಲ್ಲಕ್ಕವ, ನಿಮ್ಮ ಮನೆಗೆ ಬರ್ತೀವಲ್ಲ ಆಗ ನೀವು ಸೀರೆನೇ ತೆಗೆದುಕೊಡಿ. ನಮ್ಗಂತೂ ದುಡ್ಡು ಕಾಸಂತೂ ಬೇಡಕ್ಕವ. ಬೇಡ ಬೇಡ. ನಿಮ್ದು ಅಮ್ಮ ಯಾಕವ ಆ ಮಗ ಇರೋ ಗಂಟ ನಮ್ಗೆ ನನಗೆ ತಾಯಿ ಅನುಭವ ಹೆಂಗದ ನನ್ನ ತೋರಿಸ್ಕೊಟ್ಟದ. ಬೇಡ ನಿಮ್ದು ಅಮ್ಮಯ್ಯ, ನನ್ನ ದೂರ ಮಾಡಬೇಡಿ ನೀವು. ಯಾವಾಗಾರೆ ಒಂದೊಂದ್ಸತಿ ನಾರೆಯ ನನ್ನ ಕೂಸ್ನಾರೆ ನೋಡಕ್ಕೆ ಬರ್ತೀನ. ಸರಿಯಾ? ಸರಿ ಬಿಡವ, ಆಯಿತು. ಸರಿ ಆಯಿತು. ಗಂಡು ಬಿಡ್ತೀವಿ ಒಂದ್ಸತಿ ಬರ್ನೇಬೇಕು. ಕರ್ಕಬತ್ತಾಗ ಲಾರಿಗೆ ಹೋಯ್ತಾ ಇರ್ತೀಯಲ್ಲ, ಆ ಕರ್ಕ ಬಂದ್ಬಿಡು. ನೀನು ಹತ್ತಿನ ಲಾರಿಗಿರಿ ಮುಗಿಸ್ಕೊ ಬರೋ ಗಂಟ ನಮ್ಮನೆ ಇರ್ತಾಳೆ. ಕರ್ಕಬ ಆಗಾಗ. ಸರಿ ಕವ, ಆಯಿತು. ಕರ್ಕೊಬತ್ತೀನ. ಮಾತ್ರ ದುಡ್ಡು ಕಾಸು ಬೇಡಕವ, ಇಟ್ಕೊಳ್ಳಿ ನೀವೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.